बोलो भारत माता के, बोलो भारत माता के। ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ, ತೊಲಗಲಿ ತೊಲಗಲಿ ಬಿಜೆಪಿ ತೊಲಗಲಿ. ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶ ಜನಸಾಮಾನ್ಯರಿಗೆ ತೊಂದರೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇಳಿಸಲಿ ಇಳಿಸಲಿ ಗ್ಯಾಸ್ ಬೆಲೆ ಇಳಿಸಲಿ, ಇಳಿಸಲಿ ಇಳಿಸಲಿ ಗ್ಯಾಸ್ ಬೆಲೆ ಇಳಿಸಲಿ, ಇಳಿಸಲಿ ಇಳಿಸಲಿ ಗ್ಯಾಸ್ ಬೆಲೆ ಇಳಿಸಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ದೇಶ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ದೇಶ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿರೋಧಿ ಕಾನೂನು ಕಾಯ್ದೆಗಳನ್ನು ತರುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್ ಬಿಜೆಪಿ. ಜನಸಾಮಾನ್ಯರಿಗೆ ತೊಂದರೆ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಧಿಕ್ಕಾರ, ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ. ಬೇಕೇ ಬೇಕು. ನ್ಯಾಯ ಬೇಕು. 93 ರೂಪಾಯಿಯನ್ನ ಇಡೀ ಇತಿಹಾಸದಲ್ಲೇನೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಯ್ತು, ಯಾವತ್ತೂ ಕೂಡ ಈ ಮಟ್ಟಿಗೆ ರೇಸ್ ಅನ್ನ ಮಾಡಿರ್ಲಿಲ್ಲ. ಯಾವ ಗವರ್ಮೆಂಟ್ ಬಂದ್ರು ಕೂಡ, ಯಾವುದೇ ಪ್ರೈಮ್ ಮಿನಿಸ್ಟರ್ ಇದ್ರು ಕೂಡ. ಆದ್ರೆ ಮೋದಿಯವರು ಬಂದು ತಮ್ಮ ತಂತ್ರಗಾರಿಕೆಯಿಂದ ಏನು ಎಲೆಕ್ಷನ್ ಅನ್ನ ಮಾಡಬಹುದು ಅಂತ ಏನು ಹೇಳ್ತಾರಲ್ಲ, ಅದೇ ರೀತಿ ಬಡವರನ್ನ ಉಳಿಸಬಹುದು ಅಂತ ಎಲ್ಲೂ ಕೂಡ ಅವ್ರು ಹೇಳ್ತಾ ಇಲ್ಲ. ಎಲೆಕ್ಷನ್ ನಡೆಯೋವರೆಗೂ ಕೂಡ ಏನು ಕ್ರೂಡ್ ಆಯಿಲ್ ಅನ್ನ ಅಥವಾ ಪೆಟ್ರೋಲಿಯಂ ಅನ್ನ ತಂತ್ರಗಾರಿಕೆಯಿಂದ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ವಾರ್ ನಡೀತಾ ಇದ್ರು ಕೂಡ ಎಲೆಕ್ಷನ್ ಉದ್ದೇಶದಿಂದ ಕಂಟ್ರೋಲ್ ಅಲ್ಲಿ ಇತ್ತು. ಆದ ನಂತರ ಇವಾಗ 993 ರೂಪಾಯಿನ ರೈಸ್ ಮಾಡುವಂತದ್ದು ದೇಶದ ಜನತೆಗೆ, ಬಡವರಿಗೆ, ಅದರಲ್ಲೂ ಕೂಡ ಯಾರು ಅದನ್ನೇ ನಂಬ್ಕೊಂಡಿದ್ರಲ್ಲ. ಉದಾಹರಣೆಗೆ ಯಾವ್ದೋ ಒಂದು ಫುಟ್ಪಾತ್ ಅಲ್ಲಿ ಯಾವ್ದೋ ಒಂದು ಕುಟುಂಬ ಆ ಒಂದು ಗ್ಯಾಸ್ ಬೆಲೆಯನ್ನ ನಂಬ್ಕೊಂಡು, ಗ್ಯಾಸ್ ಅನ್ನು ನಂಬ್ಕೊಂಡು ಮಾರಾಟವನ್ನು ಮಾಡ್ತಾ ಇರುತ್ತೆ. 10 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಂತ ಊಟವನ್ನ ಒಂದೇ ಸಲ ಅವ್ರು 15 ರೂಪಾಯಿ ಮಾರ್ರೆ ಯಾರೋ ಹೊರಟು ಊಟ ತಿಂತಾರೆ. ಈ ತರ ಸಮಸ್ಯೆಗಳು ಹೆಚ್ಚಾಗಿದೆ. ಅವರಿಗೆ ಗೊತ್ತಿರುವಂತದ್ದು ರಾಜಕೀಯ ಮಾಡೋದು ಗೊತ್ತೇ ಹೊರತು ಬಡವರ ಮನೆ ಹೆಂಗೆ ಹತ್ತಿಸ್ಬೇಕು, ಅದನ್ನ ಒಲೆ ಹೆಂಗ್ ಉರಿಬೇಕು ಅನ್ನೋದು ಗೊತ್ತಿಲ್ಲ ಬಿಜೆಪಿ ಅವರಿಗೆ ಅಥವಾ ಮೋದಿ ಅವರಿಗೆ. ಮೋದಿ ಅವ್ರಿಗೆ ಒಂದೇ ಗೊತ್ತಿರುವಂತದ್ದು, ಮೋದಿ ಅವ್ರಿಗೆ ಏನಾದ್ರೂ ಕೂಡ ನೆಗೆಟಿವ್ ಕಾಮೆಂಟ್ ಬಂದ್ರೆ ಅದನ್ನ ಮುಖಾಂತರ ರಿಪ್ಲೈನ ಯಾವ ರೀತಿ ಕೊಡ್ಬೋದು ಡೂಪ್ಲಿಕೇಟ್ ಅಕೌಂಟ್ಗಳಿಂದ, ಆ ರೀತಿ ಮೇಂಟೈನ್ ಮಾಡೋ ಶಕ್ತಿ ಇದೆ ಹೊರತು ಮೋದಿ ಅವ್ರಿಗೆ ಮತ್ತೆ ಮೋದಿ ಟೀಮ್ಗೆ. ಬಟ್ ಈ ತರದ ಸಾಮಾನ್ಯ ಜನರನ್ನ ಎಲ್ಲೋದ್ರು ಇವರು ದಂಡಪಿಂಡಗಳು, ಎಲ್ಲೋರು ದಂಡಪಿಂಡ ಎಂಪಿಗಳು ಅಂತ. ಎಕ್ಸಿಟ್ ಪೋಲ್ ಒಬ್ಬ, ಇನ್ನೊಬ್ರು ಚಾಮುಂಡೇಶ್ವರಿ, ಎಲ್ಲೋರೊಬ್ಬ ಮಾತೆತ್ರ ಬಂದು ರೋಡ್ ಕುಂತ್ಕೊಂಡ್ಬಿಡ್ತಾ ಇದ್ರು. ಶೋಭಕ್ಕ ಚಾಮುಂಡಿ ತರನೇ ಆಡ್ತಾ ಇದ್ರು. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ಮನಮೋಹನ್ ಸಿಂಗ್ ಮಾತಾಡ್ತಾ ಇಲ್ಲ, ಅದು ಇದು ಅಂತ ಹೇಳಿ ರೋಡ್ ಬಂದ್ ನಿಂತ್ಕೊಂತ ಇದ್ರು. ಅಕ್ಕನಿಗೆ ಮೀಡಿಯಾದವರು ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಮಹಿಳಾ ರಿಸರ್ವೇಶನ್ ಅಪ್ರೂವ್ ಆಗಿ ತುಂಬಾ ದಿವಸ ಆಗಿದೆ, ದಯಮಾಡಿ ಓದ್ಕೊಳ್ಳಿ. ನಿಮ್ MP ಆಗಿದ್ದೀರಾ, ಮಿನಿಸ್ಟರ್ ಆಗಿ ಕೆಲಸ ಮಾಡೋಂಥವ್ರು. ಪಾಪ ಯಡಿಯೂರಪ್ಪನವ್ರು ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಮತ್ತೊಂದ್ಸಲ ಓದಿ, ಮತ್ತೊಂದ್ಸಲ ಪಾಠವನ್ನ ತಿಳ್ಕೊಂಡು ಯಾವ ವಿಚಾರವನ್ನ ಹೆಂಗ್ ಮಾತಾಡ್ಬೇಕು ಅಂತ ಉತ್ತರ ಕೊಡುವಂತ ಕೆಲಸವನ್ನ ಶೋಭಕ್ಕನವ್ರು ಮಾಡ್ಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ನಾನೊಂದು ರಿಕ್ವೆಸ್ಟ್ ಕೇಂದ್ರ ಸರ್ಕಾರಕ್ಕೆ, ನಿಮ್ಗೆ ಏನಾದ್ರು ಕೂಡ ತಾಕತ್ತಿದ್ರೆ ನಮ್ಗೆ ಕೊಡುವಂತ ಪೆಟ್ರೋಲ್ ಅನ್ನ ಸಾಮಾನ್ಯ ಬೆಲೆಯಲ್ಲಿ ಕೊಡಿ. ಹೆಂಗೆ ರೇಷನ್ ಕಾರ್ಡ್ ಕೊಡ್ತೀವಲ್ಲ APL BPL ಅಂತ, BPL ಸಾಮಾನ್ಯ ಜನರಿಗೆ ಕೊಡಿ. APL ನಿಮ್ ಭಕ್ತರು ಯಾರಿದಾರಲ್ಲ, ಕಿತ್ತೋದ್ ಭಕ್ತರುಗಳು, ನಾವು 1000 ರೂಪಾಯಿ ಪೆಟ್ರೋಲ್ ಆದ್ರೂ ಕೂಡ ತಗೊಂತೀವಿ ಅಂತ ಅವ್ರಿಗೆಲ್ಲ APL ಕಾರ್ಡ್ ಟೈಪ್ ಕಾರ್ಡ್ ಕೊಟ್ಟಲನ್ನ, ಡೀಸೆಲ್ ಅನ್ನ, ಅದ್ ಯಾರ್ದು ಕನ್ಸು ಇದ್ದಿದ್ದು ಮನಮೋಹನ್ ಸಿಂಗ್ ಅವ್ರಿಗೂ. 2005-6ರಲ್ಲಿ ಏನು ISPR ತಂದದ್ ಯಾರು? ಇದೇ ಪಡೂರಲ್ಲಿ ಅಥವಾ ಮಂಗಳೂರಲ್ಲಿ ಮತ್ತೆ ವಿಶಾಖಪಟ್ಟಣಂನಲ್ಲಿ ಅದ ತಂದಿ ಅಂತ ಜಾರಿ ಕೊಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ಯಾರು? ಮನಮೋಹನ್ ಸಿಂಗ್ ಅವರು. ಅದೇ ಪೆಟ್ರೋಲಿಯಂ ಶೇಖರಣೆಯಿಂದ ಇಷ್ಟು ದಿವಸ ತಾವು ಕಂಟ್ರೋಲ್ ಮಾಡಿದ್ದು. ಇಲ್ಲ ಅಂದಿದ್ರೆ ಇದು 500 ರೂಪಾಯಿ ಮಾಡ್ತಾ ಇದ್ರು ಇಷ್ಟೊತ್ತೊಳಗಡೆ.
ಏನಿದು ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಇದೆಯಲ್ಲ, ನಮ್ಮ ಮಂಗಳೂರಲ್ಲಿ ಇದೆ, ಪಡೂರಲ್ಲಿ ಇದೆ. ಅದರಲ್ಲೂ ಕೂಡ ವಿಶಾಖಪಟ್ಟಣದಲ್ಲಿ ಕಡಿಮೆ ಇದೆ, 1.3 MMT ಇದೆ. ಪಡೂರು ಮತ್ತೆ ಮಂಗಳೂರಲ್ಲಿ ಜಾಸ್ತಿ ಇದೆ. ಪಡೂರು 2.5 MMT ಇದೆ, ಮಂಗಳೂರಲ್ಲಿ 1.5 MMT ಇದೆ, ಮಿಲಿಯನ್ ಮೆಟ್ರಿಕ್ ಟನ್. ಅಷ್ಟನ್ನ ಯೋಚನೆ ಮಾಡಿ ಇಂದು ಮುಂದಾಳತ್ವವನ್ನು ವಹಿಸಿ ಕನಸನ್ನ ಕಂಡು ಅದನ್ನ ಕಟ್ಕೊಟ್ಟಿದ್ದಂಥದ್ದು ಮನಮೋಹನ್ ಸಿಂಗ್ ಅವರು. ತಾವಿವಾಗ 2ನೇ ಫೇಸ್ ಯಾಕೆ ಮಾಡಕ್ ಆಗ್ತಾ ಇಲ್ಲ? ತಮ್ಮ ಯೋಗ್ಯತೆ ಏನು ಅಂತ ಇಲ್ಲೇ ಗೊತ್ತಾಗುತ್ತೆ. ಅದನ್ನು ಕೂಡ PPP ಮಾಡಲ್ ಕೊಟ್ಟಿದ್ದೀರಾ. ನಿಮ್ಮ PPP ಮಾಡಲು ಏನಿದ್ರು ಕೂಡ ಈ ಕಾರ್ಪೊರೇಟ್ ಕಂಪ್ನಿಗಳ ಪರ ಇರುತ್ತೆ ಹೊರತು ಸಾಮಾನ್ಯ ಜನರ ಪರ ಇರಲ್ಲ. ಎಲ್ಲನೂ ಮಾರಾಯ್ತು, BSNL ಮಾರಾಯ್ತು, ಈ ಇಂಡಿಯನ್ ಏರ್ಲೈನ್ಸ್ ಮಾರಾಯ್ತು. ಇವಾಗ ಇದನ್ನು ಕೂಡ ಪೆಟ್ರೋಲಿಯಂ ಕೂಡ ಪೆಟ್ರೋಲ್ ಕಂಪ್ನಿಗಳಿಗೆ ಮಾರಾಟ ಮಾಡ್ಕೊಂಡಿದ್ದೀರಾ ಆಲ್ರೆಡಿ. ಇನ್ನೇನು ಉಳಿದೈತೆ? ಸಾಮಾನ್ಯ ಜನರನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡಬೇಡಿ. ನಿನ್ನೆ ನೋಡಿ ಕಾರ್ಮಿಕ ದಿನಾಚರಣೆ, ಕಾರ್ಮಿಕರನ್ನ ಬೀದಿಗೆ ತರುವಂತ ಕೆಲಸವನ್ನ ಮಾಡ್ತೀರಾ. ಯಾರೋ ಒಂದು ಕಬ್ಬಿಣ ಕೆಲಸ ಮಾಡ್ಕೊಂಡು ಅಂಗಡಿ ಇಟ್ಕೊಂಡಿರ್ತಾನೆ, ಅವ್ನು ನಾಳೆ ಕೆಲಸ ಮಾಡಂಗಿಲ್ಲ. ಒಂದೇ ಸಲ 993 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಇವತ್ತಿಗೆ 19 kg 3017 ರೂಪಾಯಿ 50 ಪೈಸಾ ರಿಪ್ಲೈ ಕೊಡೋದು AI ಮುಖಾಂತರ. ಆ AI ಅಕೌಂಟ್ಗಳು ನೋಡಿದ್ರೆ ಒಬ್ರು ಇರಲ್ಲ ಫಾಲೋವರ್ಸ್, 10 ಜನ ಇರಲ್ಲ ಅದಕ್ಕೆ ಫಾಲೋವರ್ಸ್. ಹೊಸ ಅಕೌಂಟ್ಗಳು, ಇದೇ ವರ್ಷ ಓಪನ್ ಆಗಿರುವಂತ ಅಕೌಂಟ್ಗಳು. ಸಾಮಾನ್ಯ ಜನ ಯಾರೋ ಒಬ್ಬ ಕಾಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೊಡುವಂತದ್ದು AI ಮುಖಾಂತರ. ಯೋಗ್ಯತೆ ಇಲ್ಲ ಬಿಜೆಪಿಗೆ. ಈ MP ಗಳಿಗಂತೂ ಮೊದಲೇ ಯೋಗ್ಯತೆ ಇಲ್ಲ. ದಂಡಪೀಠಗಳು ಅಲ್ಲೋಗ್ಬಿಟ್ಟು ಬಂದ ಬಸವ ಹೋದ ಬಸವ ಅಂತ ಅಟ್ಲೀಸ್ಟ್ ಬಸವನ್ಗಾರ ಬೆಲೆ ಐತೆ. ಮಕ್ಕಿಗಳ ತರ ಬಾಲ ಆಡಿಸ್ಕೊಂಡಿರ್ತವೆ, ಬೇರೆ ಏನು ಗೊತ್ತಿಲ್ಲ. ಗೊತ್ತಿದ್ರೆ ಈ ತರ ಕೆಲಸವನ್ನು ಮಾಡ್ತಾ ಇಲ್ಲ. ಎಷ್ಟು ಜನ MP ಇದ್ದಾರೆ, ಒಬ್ರಾದ್ರೂ ಮಾತಾಡ್ತಾರ? ಒಬ್ರು ಮಾತಾಡಲ್ಲ. ಅದ್ರಲ್ಲೂ ಕೂಡ ಮೋದಿ ರಾಜ ಸಿಂಹ ವಿಶ್ವಗುರು ಅಂತಾರೆ. ವಿಶ್ವಗುರುಗೆ ಯಾವ್ದು ಒಂದು ಕಾಮಿಡಿ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ವಾರುಕ್ವಾದಿಯ ಅಂತ ಈ ತರ ಸನ್ನಿವೇಶ ಇದೆ. ದೇಶ ಮುಂದಿನ ದಿನಗಳಲ್ಲಿ ಇದೇ ತರ ಆದರೆ ನಾನು ಮತ್ತೆ ಹೇಳ್ತೇನೆ, ಇದೇ ತಿಂಗಳಲ್ಲಿ ಮಿನಿಮಮ್ 10 ರಿಂದ 20 ರೂಪಾಯಿ ಜಾಸ್ತಿ ಮಾಡ್ತಾರೆ. 50 ರೂಪಾಯಿ ಮಾಡಿದ್ರು